ಹಾಯ್ ಹಲೋ ನಮಸ್ತೆ. ಕುಲು ಮನಾಲಿ ಪಾರ್ಟ್ 3ಗೆ ವೆಲ್ಕಮ್. ನಿನ್ನೆ ನೋಡಿದ್ವಿ ಹೇಗಿತ್ತು ಹೇಗಿಲ್ಲ ನಮ್ಮ ಜರ್ನಿ ಅಂತ. ಇವತ್ತಿನ್ನೂ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ ಹೇಗಿತ್ತು ಹೇಗಿಲ್ಲ ಅಂತ. ನೈಟು ಡ್ರೆಸ್ ಚೇಂಜ್ ಮಾಡೋಕ್ಕೂ ನಮಗೆ ಪೇಷನ್ಸ್ ಇರಲಿಲ್ಲ. ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿ ಐಸಲ್ಲಿ ಟಯರ್ಡಾಗಿ ಹಾಗೆ ಮಲ್ಕೊಂಡಿದ್ವಿ. ಯಾಕಂದರೆ ಇಲ್ಲಿ ಮಾಡೋಕ್ಕೂ ಆಗಲ್ಲ, ನಮ್ಮ ಕಡೆ ಹಂಗೆ ಒಂದು ನೈಟ್ ಡ್ರೆಸ್ ಹಾಕೊಂಡು ಮಲ್ಕೊಳ್ಳೋಕ್ಕೂ ಆಗಲ್ಲ. ಮೈ ಮೇಲೆ 3-4 ಬಟ್ಟೆ ಹಾಕ್ಕೊಂಡ್ರೆ ಮೈ ಮೇಲೆ 5 ಅಂತೂ ಗೊತ್ತಾಗಲ್ಲ. ನೋಡಿ ಹೇಗಿತ್ತು. ಬೆಳಗ್ಗೆ ಎದ್ರೆ ಸ್ವರ್ಗನೇ ಕಣ್ಮುಂದೆ ಇತ್ತು. ಹಾಯ್ ಫ್ರೆಂಡ್ಸ್, ಮನಾಲಿಲಿ ಇದ್ದೀವಿ. ನೋಡಿ ಹೆಂಗಿದೆ ತೋರಿಸ್ತೀನಿ. ವೆದರು ಫುಲ್ಲು ಸ್ನೋ ಇದೆ, ಮಸ್ತ್ ವ್ಯೂ ಇದೆ. ಟೆಂಪ್ರೇಚರ್ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ -8, ಬೆಳಗ್ಗೆ ಎಲ್ಲ -10 -9 ಇತ್ತು. ಈಗ -8 ಆಯಿತು. ಜನವರಿ 29 ಇವತ್ತು. ಫುಲ್ ಐಸ್ ನೋಡ್ರಿ. ಕಾರೆಲ್ಲ ಐಸಲ್ಲಿ ಮುಚ್ಚೋಗ್ಬಿಟ್ಟೈತಿ. ಎಲ್ಲ ಬಿಲ್ಡಿಂಗ್ಸ್ಗೂ ಫುಲ್ ವೈಟ್ ಬ್ಲ್ಯಾಂಕೆಟ್ ಹಾಕಿ ಹೊಚ್ಚಿದಂಗೆ ಆಗೈತಿ. ಇನ್ನು ಅಲ್ಲಿ ಗುಡ್ಡದೊಳಗೆ ಮನೆಗಳಿದಾವೆ ನೋಡ್ರಿ. ಇಷ್ಟಿಷ್ಟೇ ಕಾಣ್ತಿದ್ದವು. ಬೆಳಗ್ಗೆ ಎದ್ದ ತಕ್ಷಣ ಈ ವ್ಯೂ ನೋಡಿ ಫುಲ್ಲು ಖುಷಿ. ನಾವಂತರೂ ಲೈಫಲ್ಲಿ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಗಿತ್ತು. ಎಲ್ಲರಿಗೂ ವಿಡಿಯೋ ಕಾಲ್ ಮಾಡೋದು, ತೋರಿಸೋದು, ನಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ, ಫ್ರೆಂಡ್ಸ್ ರಿಲೇಟಿವ್ಸು ಆಲ್ಮೋಸ್ಟ್ ಎಲ್ಲರಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸಿವಿ. ನೋಡ್ರಿ ಹೆಂಗೈತಿ. ಫುಲ್ಲು ಖುಷಿ ಆಗ್ಬಿಟ್ಟಿತ್ತು ನಮಗಂತೂ. ಸುತ್ತಮುತ್ತ ನೋಡಿ ಸ್ವರ್ಗದಲ್ಲೇ ಇದ್ದಂಗೆ ಫೀಲ್ ಆಗ್ತಿತ್ತು. ಭಾಳ ಜನಕ್ಕೆ ವಿಡಿಯೋ ಕಾಲ್ ಮಾಡಿದ್ವಿ. ಮತ್ತು ಮರಗಳೆಲ್ಲ ಮುಚ್ಚೋಗ್ಬಿಟ್ಟು ಕೊಂಬೆವರೆಗೂ ಐಸ್ ಬಿದ್ದೈತಿ. ಮತ್ತು ಅವು ಒಣಗಿದ ಮರ ಥರ ಕಾಣ್ತಿರೋವೆಲ್ಲ ಆ್ಯಪಲ್ ಟ್ರೀಸ್ ಅವು. ಈಗ ಜೂನ್ ಜುಲೈ ಆಗಸ್ಟಲ್ಲಿ ಸೀಸನ್ ಅಂತೆ. ಜನವರಿಗೆ ಹೋದಾಗ ಈ ಥರ ಒಣಗಿದ್ದು. ಅಷ್ಟರಲ್ಲಿ ನಮ್ಮ ಹುಡುಗ ಒಂದು ಹಾಟ್ ಮಾಡಿಕೊಟ್ಟ ಐಸಲ್ಲಿ. ಮಗನೂ ಫುಲ್ ಆಟ ಆಡಕತ್ತಿದ್ದ. ನಾವು ಬೆಳಗ್ಗೆ ಎದ್ದು ಅವಾಗೆ ರೆಡಿ ಆಗ್ಬಿಟ್ಟಿದ್ವಿ. ಅಂದರೆ ವೀಡಿಯೋ ಕಾಲೆಲ್ಲ ಮುಗಿಸಿ ಸ್ವಲ್ಪ ನೀರಿರಲಿಲ್ಲ, ಎಲ್ಲ ಪೈಪೆಲ್ಲ ಐಸಾಗಿ ಬ್ಲಾಕ್ ಆಗಿಬಿಟ್ಟಿತ್ತು. ನೀರೇ ಇರಲಿಲ್ಲ ಸ್ನಾನಕ್ಕೆ. ಅಷ್ಟೊತ್ತಿಗೆ ಆ ಗ್ಯಾಪಲ್ಲಿ ನಾವೆಲ್ಲರಿಗೂ ವೀಡಿಯೋ ಕಾಲ್ ಮಾಡಿದ್ವಿ. ಟೀ ಆರ್ಡ್ರ್ ಮಾಡಿದ್ವಿ. ಅಲ್ಲೇ ಟೀ ಬಂತು, ರೂಮ್ ಹತ್ರನೇ ಟೀ ಕುಡಿದ್ವಿ. ಅದಾದಮೇಲೆ ನೋಡಿರಿ ಈ ಥರ ಮಸ್ತ್ ಫೋಟೋ ತಗೊಂಡ್ವಿ. ಆಮೇಲೆ ಸ್ನಾನ ಮಾಡಿಕೊಂಡು ಬಕೆಟಲ್ಲಿ ನೀರು ತಂದು ಕೊಟ್ಟರು ಪಾಪ ಅವರು ಅಲ್ಲಿರೋರು. ಒಂದು ಬಕೆಟ್ ಬಿಸಿನೀರು, ಒಂದು ಬಕೆಟ್ ತಣ್ಣೀರು, ಎಲ್ಲರಿಗೂ ಅದೇ ಥರ ತಂದು ಕೊಟ್ಟರು. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇನ್ನು ರೂಮ್ ಪಕ್ಕದಲ್ಲೇ ಇರೋ ಈ ಜಾಗಕ್ಕೆ ಫೋಟೋಶೂಟ್ ಅಂತ ಹೋದ್ವಿ. ಕಾಲಿಟ್ಟರೆ ಕಾಲು ಹಂಗೆ ಮೊಣಕಾಲವರೆಗೂ ಒಳಗೆ ಹೋಗ್ತಾ ಇತ್ತು. ಅಷ್ಟು ಆಳ ಅಂದರೆ ಸ್ಮೂತಾಗಿತ್ತು ಸ್ನೋ, ಚೆನ್ನಾಗಿತ್ತು. ಈ ಥರ ಎಲ್ಲ ಫೋಟೋಶೂಟ್ ಮಾಡ್ಕೊಂಡ್ವಿ. ಯಾವ ಥರ ಫೋಟೋ ತಗೋಬೇಕು, ಏನು ಮಾಡಬೇಕು, ಏನೂ ಐಡಿಯಾ ಇಲ್ಲ. ಸ್ನೋ ನೋಡೋ ಖುಷಿಲಿ ಸುಮ್ಮನೆ ತೆಗ್ದಿದ್ದೆ ಕೆಲಸ ಅಷ್ಟೇ. ಅದರಲ್ಲೇ ಒಂದು 4-5 ಪೋಸ್ ಮಾಡಿದ್ವಿ. ಇವತ್ತಿನ ಪ್ಲ್ಯಾನ್ ಏನಂತ ಕೇಳಿದ್ವಿ. ಟಿಫಿನ್ ಮಾಡ್ಕೊಂಡು ರೆಡಿ ಆಗಿ ಬೇಗ ಲೋಕಲ್ ಹೋಗೋದಿದೆ ಇವತ್ತು. ದೇವಿ ಟೆಂಪಲ್ಲು ಮತ್ತು ಟಿಬೇಟಿಂದು ಒಂದು ಟೆಂಪಲ್ಲು. ಇನ್ನೂ ಓಪನ್ ಇದ್ದರೆ ಇನ್ನೊಂದು 2-3 ಇದೆ. ಲಾಸ್ಟ್ ಈವ್ನಿಂಗು ಮಾಲ್ ರೋಡ್ ಅಂತ ಹೇಳಿದರು. ಸರಿ, ಅವೆಲ್ಲ ಏನೂ ಗೊತ್ತಿದ್ದಿಲ್ಲ ನಾವು ಅವತ್ತು ಹೋಗೋಕ್ಕೂ ಮುಂಚೆ. ಆಮೇಲೆ ಟಿಫಿನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಜರ್ನಿನ. ನೋಡಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಟ್ರಕ್ಕಿಂಗ್ ಮಾಡ್ಕೊತ. ಟ್ರಾಫಿಕ್ ಜಾಮ್ ಇರೋದಕ್ಕೆ ವೆಹಿಕಲ್ ಬಿಟ್ಟಿಲ್ಲ. ಈ ಟ್ರಕ್ಕಿಂಗ್ನಾಗೆ ಹೊಂಟೀವಿ. ಎಲ್ಲ ಹೋಟೆಲ್ ಮುಂದೆ ಎಲ್ಲ ಕಡೆ ನೋಡ್ರಿ ಐಸ್ ಹೆಂಗಿದೆ ಸ್ನೋ. ಬೀಳ್ತಾನೆ ಇರುತ್ತೆ ಮರದ ಮೇಲೆಲ್ಲ. ನೋಡಿ ಹಂಗೆ ಬೀಳ್ತದೆ ಮೈ ಮೇಲೆ. ಸೈಡು ಹೌದು, ಕುಚಿಗೆ ಬರೋಲ್ಲ ಈ ಕಡೆ. ಒಂದೊಂದು ಕಡೆ ಒಂದೊಂದು ಟೈಪ. ನೋಡ್ರಿ ಇಲ್ಲಿ ಹೆಂಗಿದೆ. ಅಲ್ಲೋಡ ಚೆನ್ನಾರಜ್. ಇನ್ನೂ 1 ಕಿಲೋಮೀಟರ್ ಆಯ್ತಾ? ఇంకా 1 కిలోమీటర్ ఉందా? అదిగో ఆ గుడి కనిపిస్తుంది. ఎక్కడ? ఇంకా వెళ్ళాలి, పైకి ఎక్కాలి. అబ్బా ఓకే. ఏమంటావు ఇప్పుడు? ಓಕೆ, ಹಂಗೆ ಬ್ರಿಡ್ಜ್ ಮೇಲೆ ಹೋಗ್ಬೋದು. ಅಲ್ಲಿ ಫುಲ್ ಐಸ್ ಐತಲ್ಲ, ಜಾರಕತ್ತಂತ ಈ ಕಡೆಯಿಂದ ಹೋಗ್ತಾ ಇದೀವಿ ನಾವು. ಈ ಕಡೆಯಿಂದ ಹೋದ್ರೆ ಸ್ವಲ್ಪ ದೂರ ಆಗುತ್ತಂತೆ, ಆದರೂ ಕಾಲು ಜಾರಲ್ಲ ಅಂತ ಈ ಕಡೆಯಿಂದ ಹೋಗ್ತಾ ಇದ್ದೀವಿ.
ನಾವು ಅಂದ್ಕೊಂಡಷ್ಟು ಈಸಿ ಇರಲಿಲ್ಲ ಅಲ್ಲಿ ಟ್ರೆಕ್ಕಿಂಗು, ಯಾಕಂದರೆ ಫುಲ್ ಸ್ನೋ ಬಿದ್ದಿತ್ತಲ್ಲ, ಕಾಲು ಹಂಗೆ ಜಾರ್ತಾ ಇತ್ತು. ಕಾಲಿಟ್ಟರೆ ಅದೊಂಥರ ಗಟ್ಟಿಯಾಗಿ ಕರ್ಗೋ ಟೈಮಲ್ಲಿ ನೈಸ್ ಆಗಿಬಿಟ್ಟಿರುತ್ತೆ, ನಮ್ಮ ಶೂ ಗ್ರಿಪ್ ಇರಲ್ಲ, ಕಾಲಿಟ್ಟರೆ ಜಾರಕತ್ತಿತ್ತು ಫುಲ್ಲು. ಹೆಂಗೋ ಹಿಂಗೂ ಸಾಹಸ ಮಾಡಿ ನಾರ್ಮಲ್ ಆಗಿದ್ದರೆ ಫುಲ್ ಟೆಂಪಲ್ವರೆಗೂ ವೆಹಿಕಲ್ ಹೋಗುತ್ತೆ. ಬಟ್ ನಾವು ಹೋಗೋ ಟೈಮಲ್ಲಿ ಈ ಥರ ಇದ್ದಿದ್ದರಿಂದ ತುಂಬ ದೂರ ನಿಲ್ಲಿಸಿದ್ರು ವೆಹಿಕಲ್ಲು. ಒಂದು 2 ಕಿಲೋಮೀಟ್ರ್ ನಡ್ಕೊಂಡ್ಬಂದು, ಮತ್ತು ಇದೆಲ್ಲ ಸ್ಟೆಪ್ಸ್ ಇದು ನೀವು ನೋಡ್ತಾ ಇದ್ದೀರಲ್ಲ ನೋಡಿರಿ, ಅವ್ರಿಗೆ ಹೆಂಗೆ ಕಾಲು ಜಾಗ್ತಾ ಇದೆ. ಸ್ಟೆಪ್ಸ್ ಇದು ಆ್ಯಕ್ಚುಲಿ ಫುಲ್ ಸ್ಟೆಪ್ಸೇ ಕಾಣ್ತಾ ಇಲ್ಲ, ಅದೆಲ್ಲ ಐಸ್ ತುಂಬ ಹೋಗ್ಬಿಟ್ಟಿತ್ತು. ಸೈಡಿಗೆ ಒಂದು ಕಂಬಿ ಒಂದಿತ್ತು ಪುಣ್ಯಕ್ಕೆ, ಅದನ್ನ ಹಿಡ್ಕೊಂಡು ನಿಧಾನಕ್ಕೆ ಹತ್ತುತ್ತಾ ಇದ್ದೆ ನಾನು. ನನ್ನ ಮಗ ಮಾತ್ರ ಫುಲ್ ಎಂಜಾಯ್ ಮಾಡ್ಕೊಂಡು ಮುಂದೆ ಇದ್ದ. ನಾನು ಅವನದೇ ಟೆನ್ಷನ್ ಮಾಡ್ಕೊಂಡಿದ್ರೆ ವಾಪಸ್ಸು ನಾನು ಟೆನ್ಷನ್ ಮಾಡ್ಕೊಂಡಂಗಾಯಿತು. ನಮಗೆ ಈ ಏಜಲ್ಲೇ ಇಷ್ಟು ಕಷ್ಟ ಆಗ್ತಿತ್ತು ಅಂದರೆ ನಮಗಿಂತ ಏಜ್ ಆದವರು ಇಂಥಲ್ಲೆಲ್ಲ ಬಂದರೆ ಹೇಗೆ? ಅದಕ್ಕೆ ಹೇಳೋದು, ನಾವು ಗಟ್ಟಿ ಇದ್ದಾಗೆ, ಕೈಕಾಲು ಗಟ್ಟಿಮುಟ್ಟಿದ್ದಾಗೆ ಎಲ್ಲ ಅಡ್ಡಾಡಬೇಕು, ಟ್ರಿಪ್ ಮಾಡಬೇಕು ಅಂಥೇಳಿ. ನನ್ನ ಮಗನಿಗಂತೂ ನಾವು ಒಂದೇ ಮಾತು ಹೇಳ್ತಿದ್ದೆ, ನೋಡು ನಿನ್ನ ಫ್ರೆಂಡ್ಸ್ ಜೊತೆ ಡಿಗ್ರಿ ಆದ ತಕ್ಷಣ ಲೈಫ್ ಎಂಜಾಯ್ ಮಾಡಿಬಿಡು, ಮತ್ತು ಮುಂದೆ ಈಗ ನೋಡು ಮಾಡ್ತೀವಿ, ನಾವು ಇಲ್ಲ ಅನ್ನಲ್ಲ, ಬಟ್ ನೋಡಿ ಇಷ್ಟು ಕಷ್ಟಪಟ್ಟು ಹತ್ಕೊಂಬರ್ಬೇಕು, ನಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ. ನಾವೇನೋ ಅಂದ್ಕೊತೀವಿ ಫುಲ್ ಹಿಂಗಿದ್ದೀವಿ ಅಂತ, ಅದೇನೇ ಅಂದರೆ ರಿಯಾಲಿಟಿನೇ ಬೇರೆ ಇರುತ್ತಲ್ಲ. ನೋಡಿ ನಮ್ಮದು ಔಟ್ಫಿಟ್ ಹಿಂಗಿತ್ತು ಅವತ್ತಿಂದು. ಇದು ಹಿಡಿಂಬಾದೇವಿ ಟೆಂಪಲ್ ಸರೌಂಡಿಂಗ್ಸ್ ಇದು. ಇಲ್ಲಿ ಭಾಳ ಫಿಲ್ಮ್ ಶೂಟಿಂಗ್ ಆಗಿದ್ದಾವೆ. ಅದರಲ್ಲಿ ಫಸ್ಟ್ ಮೇನ್ ಅಂದರೆ ದೇಶಮುದ್ರು. ಆಮೇಲೆ ಅಲ್ಲಿ ಲೋಕಲಲ್ಲಿ ಈ ಥರ ಯಾಕಿತ್ತು, ಅದ್ರ ಮೇಲೆ ಕುತ್ಕೊಂಡು ಫೋಟೋಶೂಟ್ ಮಾಡಿಕೊಂಡ್ರು. ಫೋಟೋಶೂಟ್ಗೆ 1 ರೌಂಡ್ಗೆ ಇಷ್ಟಿಷ್ಟು ಅಂತ ಅಮೌಂಟ್ ಇತ್ತು. ಇನ್ನು ನಾವೆಲ್ಲೇ ಹೋದರೂ ಸ್ವಲ್ಪ ಔಟ್ಫಿಟ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ನಾನು ನನ್ನ ಮನೆಯವರಾಯಿತು ಇಲ್ಲ 3 ಜನನೂ ಆಲ್ಮೋಸ್ಟ್ ಮ್ಯಾಚಿಂಗ್ ಹುಡುಕ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಅದು ನಡೀತೈತಿ. ಮ್ಯಾಚಿಂಗ್ ಹಾಕ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಫುಲ್ಲು ಗೋಪುರ ಮೇಲೆಲ್ಲ ಬಿದ್ದಿತ್ತು. ನಾವು ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ಅಲ್ಲೊಂಚೂರು ಸ್ನೋನೇ ಇರಲಿಲ್ಲ. ಫಿಲ್ಮಲ್ಲಿ ನೋಡಿದ್ದಾಯಿತು, ಬೇರೆ ವೀಡಿಯೋಸ್ ನೋಡಿದ್ದಾಯಿತು, ಬಟ್ ನಾವು ಹೋದಾಗ ಮಾತ್ರ ಸ್ಪೆಷಲ್ಲಾಗೇ ಇತ್ತು. ಇಲ್ಲಿ ಅದೆಲ್ಲ ನೋಡೋದು ನಾರ್ಮಲೇ, ನಮ್ಮೂರ ಥರ ಇದೇ ಸ್ವಲ್ಪ ಸ್ಪೆಷಲ್ ಇತ್ತು. ಆಮೇಲೆ ಅಲ್ಲಿ ಲೋಕಲ್ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡ್ವಿ ಎಲ್ಲರೂ, ಈ ಥರ ಚೆನ್ನಾಗಿತ್ತು ನೋಡಿ. ಎಲ್ಲರೂ ಒಂದೊಂದು ಆ್ಯಂಗಲಿಂದ ಫೋಟೋಶೂಟ್ ಮಾಡಿ ಗ್ರೂಪ್ಗೆ ಶೇರ್ ಮಾಡಿದ್ದು. ಅದರಲ್ಲಿ ಹಂಗೆ ನಮ್ಮದು ಅವ್ರದ್ದು ಯಾವುದು ಚೆನ್ನಾಗಿ ಅನಿಸುತ್ತೆ ಅದನ್ನ ಯೂಸ್ ಮಾಡ್ಕೊಂಡ್ವಿ. ಎಲ್ಲರದ್ದು ಅಷ್ಟೊತ್ತಿಗೆ ಔಟ್ಫಿಟ್ ಹಾಕ್ಕೊಳೋದಾಯಿತು. ಅಲ್ಲಿ ಲೋಕಲ್ ಟ್ರೆಡಿಷ್ನಲ್ ಡ್ರೆಸ್ಸಿಂದು ಗ್ರೂಪ್ ಫೋಟೋ ತೊಗೊಂಡ್ವಿ, ಸಿಂಗಲ್ ತೊಗೊಂಡ್ವಿ. ಆಮೇಲೆ ಅಲ್ಲಿ ಫೋಟೋಗ್ರಾಫರ್ಸ್ ಎಲ್ಲ ಇದ್ದರು, ಅವರು ಇಷ್ಟು ಫೋಟೋಕ್ಕೆ ಇಷ್ಟು ಅಂತ ಸೆಟ್ ಮಾಡಿದರು. ನಮ್ಮ ಪರ್ಸ್ನಲ್ ಫೋಟೋಸ್ ಎಲ್ಲ ತೊಗೊಂಡ್ವಿ ಅವ್ರ ಹತ್ರ. ಮಸ್ತ್ ಕ್ಲಾರಿಟಿಯಾಗಿ ಬಂದವು. ಅದನ್ನೆಲ್ಲ ಶೇರ್ ಮಾಡಿಸ್ಕೊಂಡು, ಅಂದರೆ ನಮ್ಮ ಬನ್ನಿ ಬೀಟ್ ಕಿಂಗ್ ಟೀಮ್ ಕಡೆಯಿಂದ ನಮಗೆ ಡಿಸ್ಕೌಂಟ್ ಇತ್ತು ಅಲ್ಲೆಲ್ಲದಕ್ಕೂ. ಅಲ್ಲಿ ಲೋಕಲ್ನವ್ರಿಗೆ 100% ಅಂದರೆ ನಮ್ಗೆ 50% ಅಮೌಂಟು, ಆ ಥರ ಇವರು ಸೆಟ್ ಮಾಡ್ಕೊಂಡಿದ್ರು. ನಮ್ಗೆ ಅದೂ ಹೆಲ್ಪ್ ಆಯಿತು. ಇನ್ನೂ ಚೆನ್ನಾಗಿತ್ತು. ಬಟ್ ಹಿಂಗೆ ರೀಲ್ಸ್ ಎಲ್ಲ ಮಾಡ್ಕೊಳಕ್ಕೆ ಸ್ವಲ್ಪ ಹೆದರಿಕೆ ಇತ್ತು, ಯಾಕಂದರೆ ಕಾಲು ಜಾರಿ ಎಲ್ಲಿ ಬೀಳ್ತೀವೋ ನಮ್ಮ ಕಣ್ಣೆದ್ರಿಗೆ ಎಷ್ಟೋ ಜನ ಬಿದ್ದರು. ನಾವು ಹುಷಾರಾಗಿ ಅಡ್ಡಾಡ್ತಿದ್ವಿ. ವ್ಯೂ ಮಾತ್ರ ಭಾಳ ಚೆನ್ನಾಗಿತ್ತು. ಒಳಗೋಗಿ ದರ್ಶನ ಮಾಡ್ಕೊಂಬಂದ್ವಿ ದೇವಿದು. ಅದಾದಮೇಲೆ ಅದೇ ಹೇಳಿದ್ನಲ್ಲ, ಈ ಥರ ಕ್ಯಾಮ್ರಾಮನ್ ಕಡೆ ಫೋಟೋಶೂಟು ಆಯಿತು. ಇನ್ನು ಖಾಲಿ ಟೈಮಲ್ಲಿ ಬಂದಿದ್ದರೆ ಇನ್ನೂ ಸ್ವಲ್ಪ ಆರಾಮಾಗಿರ್ತಿತ್ತೇನೋ. ನಾವು ಹೋದಾಗ ಸ್ವಲ್ಪ ರಶ್ಶು ಇತ್ತು, ಟ್ರಾಫಿಕ್ಕು ಇತ್ತು, ಈ ಕಡೆ ಸ್ನೋನೂ ಇತ್ತು, ನೆಲನೂ ಕಾಣವಲ್ದು, ಏನಿದೆ ಅಂತಲೂ ಕಾಣವಲ್ದಾಗಿತ್ತು. ಆದರೂ ಅದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗ್ತಾಯಿತ್ತು. ಅಂದರೆ ನಾವು ಬಿಟ್ಟಿದ್ದೇ ಲೇಟ್ ಅಲ್ಲ ರೂಮಿಂದ, ತುಂಬ ಏನು ದೂರ ಇರಲಿಲ್ಲ ರೂಮಿಂದ, ಆದರೂ ಸ್ವಲ್ಪ ಲೇಟೇ ಆಯಿತು. ಮತ್ತು ಬೇರೆ ಕಡೆ ಅಂದರೆ ಇನ್ನೊಂದೆರಡು ಟೆಂಪಲ್ ಇದ್ದು ಸರೌಂಡಿಂಗ್ಸಲ್ಲೇ, ಅವೆಲ್ಲ ಕ್ಲೋಸ್ ಆಗಿದ್ವು, ಹೋಗೋಕ್ಕೆ ದಾರಿನೇ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ನೋಡಿ ಅಲ್ಲಿ ರ್ಯಾಬಿಟ್ ಎಷ್ಟು ಕ್ಯೂಟಾಗಿತ್ತು. ಬಟ್ ಅದನ್ನೆಲ್ಲರೂ ಫೋಟೋ ಕೊಟ್ಟು ಅದನ್ನ ಹಿಡ್ಕೊಂಡು ಅದಕ್ಕೆ ಎಷ್ಟು ಹಿಂಸೆ ಆಗ್ತಿತ್ತು ಪಾಪ. ನಾನಂತರೂ ಅಂತೆಲ್ಲ ಹಿಡ್ಕೊಳ್ಳಲ್ಲ, ನಾನು ಮುಟ್ಲೂ ಇಲ್ಲ. ಫೋಟೋಶೂಟ್ಗಂತಲೇ ಕೊಡ್ತಾರದು. ಅದರಲ್ಲಿ 2-3 ಫೋಟೋಶೂಟ್ ಮಾಡ್ಕೊಂಡ್ವಿ. ನೋಡಿ ಈ ಥರ ಅಲ್ಲಿ ಟ್ರೆಡಿಷ್ನಲ್ಲು. ನೀವೇನೇ ಹೇಳಿ, ಈ ಥರದ್ದು ಒಂದು ಟ್ರಿಪ್ಪು ಮಾಡಲೇಬೇಕು ಲೈಫಲ್ಲಿ, ಎಲ್ಲರೂ ಕಂಪಲ್ಸರಿ. ಅಷ್ಟು ಚೆನ್ನಾಗಿತ್ತು. ನಮ್ಮ ಕಡೆ ಮಳೆ, ಫಾಗ್, ಮಾನ್ಸೂನು ಟ್ರಿಪ್ಪೆಲ್ಲ ನಮಗೆ ಕಾಮನ್ ಮಾಡಿ ಒಂಥರ ಕಾಮನ್ ಆಗಿಬಿಟ್ಟಿದೆ. ಅದಕ್ಕೆ ಈ ಸರಿ ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಈ ಥರ ನೋಡೋಣ ಅಂತಲೇ ಹೋದ್ವಿ. ನೆಕ್ಸ್ಟು ಅಲ್ಲಿಂದ ರಿಟರ್ನ್ ಬರೋ ದಾರಿ ನೋಡ್ರಿ ಹೆಂಗಿತ್ತು. ನಾನು ಬಿದ್ದುಬಿಟ್ಟೆ ಆ್ಯಕ್ಚುಲಿ. ಟೆಂಪಲ್ಲಿಂದ ವಾಪಸ್ ಬರೋ ರೋಡ್ ಅಷ್ಟು ಚೆನ್ನಾಗೈತೆ. ಕೆಳಗೆ ಹೋದರೆ ಗಾಡಿಗಳು ಬಂದರೆ ಮೈಗೆ ನೀರು ಸಿಡಿಸ್ತಾರ, ಐಸ್ನಾಗ ಬಂದರೆ ಕಾಲು ಜಾರ್ತವು.
ಪರಮಾತ್ಮ ಜಲ್ದಿ ನಡಿ ತಡಿಯೋ ಜಲ್ದಿ ನಡ್ಯಕ್ಕೆ ಕಾಲು ಜಾರ್ತವಪ್ಪ ನಿಧಾನ ಹೋಗ್ಬೇಕು ಇರ್ಲಿ ಈ ಥರ ಇತ್ತು ರೋಡಲ್ಲಿ ಹೋಗ್ತಾ ಸ್ಟೆಪ್ಸ್ ದಾರಿನೇ ಚೆನ್ನಾಗಿತ್ತು ಅದು ಗ್ರಿಪ್ ಸಿಗಲಿಲ್ಲ ನನಗೆ ಬಿದ್ದುಬಿಟ್ಟೆ ಇಲ್ಲಿ ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂಥೇಳಿ ಚೆನ್ನಾಗಿತ್ತು ಒಟ್ಟಿನಲ್ಲಿ. ನೆಕ್ಸ್ಟು ಅಲ್ಲಿಂದ ಹತ್ರನೇ ಇತ್ತು ಟಿಬೇಟಿಯನ್ ಟೆಂಪಲಿಗೆ ಕರ್ಕೊಂಡು ಹೋದರು. ಇದು ಬ್ಯಾಕ್ ಸೈಡು ನಾವು ಫ್ರಂಟ್ ಹೋಗ್ಬೇಕಾಗಿತ್ತು. ನೋಡಿ ಹೋಗ್ತಾ ದಾರಿಲಿ ಯಾವ ಕಡೆ ನೋಡಿದ್ರು ಸ್ನೋ. ನಮಗಂತೂ ಇಷ್ಟು ಖುಷಿ 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 ನೋಡ್ದಂಗೆಲ್ಲ. ಅದ್ರ ಹಿಂದೆ ಕಷ್ಟನೂ ಅಷ್ಟೇ ಇತ್ತು. ಇಲ್ಲಿ ಜನ ಹೆಂಗೆ ಜೀವನ ಮಾಡ್ತಾರೋ ಹೆಂಗಿಲ್ಲೋ ಅಂತ ಅನ್ಕೊತಾನೆ ಹೋಗ್ತಿದ್ವಿ. ನಮ್ಗೆ ಇಲ್ಲೆಲ್ಲ ಕೆಸರು ಹೆಂಗೆ ಕಾಮನ್ನೋ, ಮಳೆ ಬಂದರೆ ಅವ್ರಿಗೆ ಸ್ನೋ ಬಿದ್ದರೆ ಸ್ನೋ ಹಂಗೆ ಕಾಮನ್ ಅಷ್ಟೇ. ನಮ್ಮ ಕಡೆ ಹೆಂಗೆ ಮಣ್ಣಿನ ಕೆಲಸ ಮಾಡೋಕ್ಕೆ ಚಲ್ಕಿ ಪುಟ್ಟಿ ತೊಗೊಂಡು ಮಾಡ್ತಾರೋ ಅದೇ ಥರ ಅಲ್ಲಿ ರೋಡಲ್ಲಿ ಬಿದ್ದಿರೋ ಐಸ್ನೆಲ್ಲ ಚಲ್ಕಿ ಪುಟ್ಟಿ ತೊಗೊಂಡು ಎತ್ತಾಕ್ತಾರೆ ಸೈಡ್ ಅಂದರೆ ಅವ್ರ ಅಂಗಡಿ ಮುಂದೆ ಜಾಗ ಖಾಲಿ ಮಾಡ್ಕೊತಾರೆ. ಮತ್ತು ರೋಡಲ್ಲಿ ಬಿದ್ದಿರೋ ಐಸ್ನ JCB ಇಂದ ಕ್ಲಿಯರ್ ಮಾಡ್ಕೊತಾರೆ. ಒಟ್ಟಿನಲ್ಲಿ ಅವ್ರವ್ರ ಲೈಫ್ ಸ್ಟೈಲ್ಗೆ ಅವ್ರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ನಮ್ಗೆ ಹೊಸ್ದಾಗಿ ಹೋಗಿರ್ತೀವಿ ನೋಡೋಕ್ಕೆ ನಮ್ಗೆ ಹಿಂಗೆ ಅನಿಸುತ್ತೆ ಅಷ್ಟು ಬಿಟ್ಟರೆ ಅವ್ರವ್ರ ಲೈಫ್ ಸ್ಟೈಲ್ಗೆ ಅವ್ರ ಅಭ್ಯಾಸ ಆಗಿಬಿಟ್ಟಿರುತ್ತೆ ಡೈಲಿ ರೊಟೀನು. ಅಲ್ಲಿಂದ ಹೋದ್ವಿ, ಎಂಟ್ರೆನ್ಸ್ ಸಿಕ್ತು, ಒಳಗಡೆ ಹೋದ್ವಿ. ಅಲ್ಲಿ ಹೋದರೆ ಆ್ಯಕ್ಚುಲಿ ನಮಗೆ ಶೂಸ್ ಬಿಟ್ಟು ಬರಬೇಕು ಅಂತ ಹೇಳಿದರು. ನಾವು ಶೂಸ್ ಒಳಗೆ 2-3 ಜೊತೆ ಸಾಕ್ಸ್ ಹಾಕ್ಕೊಂಡು ಪ್ಯಾಕ್ ಆಗಿದ್ವಿ. ಈಗ ಅಷ್ಟು ಚಳಿ ಇತ್ತು ಬೇರೆ. ಆ ಚಳೀಲಿ ಶೂಸ್ ತೆಗೆದು ಸಾಕ್ಸ್ ತೆಗೆದು ಒಳಗೆ ಹೋಗೋ ಸೀನೇ ಇಲ್ಲ ಅಂಥೇಳಿ ನಾವು ಧೈರ್ಯ ಮಾಡಲೇ ಇಲ್ಲ. ಮತ್ತು ಕಾಲಸಿ ಆದರೆ ಹಿಂಗೆ ಹಾಕ್ಕೊಳ್ಳೋದು ಅಂತ ಸುಮ್ಮನೆ ಹೊರಗಿಂದ ಫೋಟೋಶೂಟ್ ಮಾಡ್ಕೊಂಡು ಬಂದುಬಿಟ್ವಿ. ನಮ್ಮ ಟೀಮಲ್ಲಿ ಹೋಗೋರು ಹೋದರು, ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ನಮಗಂತೂ ಬೇಡ ಅನ್ನಿಸ್ತಪ್ಪ, ಅಲ್ಲಿಗೆ ಸಾಕಾಗಿತ್ತು. ಅದಕ್ಕೆ ಹೊರಗಿಂದನೇ ಫೋಟೋಶೂಟ್ ಮಾಡ್ಕೊಂಡ್ಬಿಟ್ವಿ. ಅದರಲ್ಲೂ 1-2 ರೀಲ್ಸ್ ಮಾಡ್ಕೊಂಡ್ವಿ. ಈ ಥರ ಕೈ ಹಿಡ್ಕೊಂಡು ನಡ್ಕೊಂಬರೋಕ್ಕೆ ಎಷ್ಟು ಜಾಗ ನೋಡಿದ್ವಿ. ರೂಮ್ ಕಡೆ ಎಲ್ಲ ಫ್ಲ್ಯಾಟ್ ಸರ್ಫೇಸ್ ಇರಲಿಲ್ಲ. ಕೊನೆಗೆ ನಮ್ಗೆ ಇಲ್ಲಿ ಫ್ಲ್ಯಾಟ್ ಸರ್ಫೇಸ್ ಸಿಕ್ತು. ಸೊ ಅದಕ್ಕೆ 1-2 ರೀಲ್ಸ್ ಮಾಡ್ಕೊಂಡ್ವಿ ಈ ಥರ ಎಲ್ಲ. ಅದಾದಮೇಲೆ ಅಲ್ಲಿಂದ ಮಾಲ್ ರೋಡ್ ಅಂತ ಹೇಳಿದರು. ಆ ಗ್ಯಾಪಲ್ಲಿ ಹಸುವಾಗಿತ್ತು, ಸ್ವಲ್ಪ ಮಧ್ಯಾಹ್ನ ಮೇಲೆ ಆಗಿತ್ತಲ್ಲ. ಯಾರ್ಯಾರಿಗೆ ಏನೇನು ಬೇಕು ತಿನ್ಕೊಳ್ರಿ ಅಂತ ಹೇಳಿದರು. ಬಟ್ ಅಲ್ಲಿ ನಾವು 1-2-3 ಹೋಟೆಲ್ಗೆ ಹೋದ್ವಿ. ಅಷ್ಟರೊಳಗೆ ಮಾಲ್ ರೋಡಲ್ಲಿ ಚೆನ್ನಾಗಿರುತ್ತೆ ಅಂತ ಇನ್ನೂ ಕೆಲವರು ಹೇಳಿದರು. ನಮ್ಗೆ ಹಸುವಾಗಿದ್ದಕ್ಕೆ ಅಲ್ಲೇ ಹೋಗಿ ಏನಲ್ಲಿ ಸಿಗೋದೆ ಮೋಮೋಸು, ಮ್ಯಾಗಿ, ಸಿಡ್ಡು ಅಂತ ಇಲ್ಲಿ ಫೇಮಸ್ ಡಿಶ್ಶು. ನಾವು ಆಮೇಲೆ ತೋರಿಸ್ತೀನಿ, ಅದನ್ನು ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ನಮಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಮನಾಲಿ ಮಾಲ್ ರೋಡ್ನಾಗ ಶಾಪ್ಸ್ ಎಲ್ಲ ಒಟ್ಟು ಐಟಮ್ಸ್ ಮಾರಕ್ಕಿಟ್ಟಾರ ಅಂದರೆ ಒಂದೊಂದು ಅಂಗಡಿ ಮುಂದೆ ಐಸ್ ಗಡ್ಡೆ ಕೂಡ ಮಾರಕ್ಕಿಟ್ಟಾರ ಅನ್ಸಕತ್ತೈತೆ. ಹಂಗೆಲ್ಲ ಬರ್ಫೈತಿ ಇಲ್ಲಿ ನೋಡ್ರಿ. ಏನಾನ ಐಟಮ್ ತೊಗೊಳೋದ್ರ ಜೊತೆಗೆ ಐಸ್ ಗಡ್ಡೆನೂ ತುಂಬ್ಕೊಂಡು ಹೋಗ್ಬೋದು ಬ್ಯಾಗಿಗೆ ಫ್ರೀ. ಯಾರಿಗಾರ ಬೇಕಾದ್ರೆ ಹೇಳ್ಬೋದು, ಕೊರಿಯರ್ ಕಳಿಸ್ತೀವಿ ನಾವು. ಕೊರಿಯರ್ ಸರ್ವಿಸ್ ಇದೆ. ನಕ್ಕಜಿ ದಿಸ್ ಇಸ್ ಮಾಲ್ ರೋಡ್ ಶಾಪಿಂಗ್ ಏರಿಯಾ. ಮುಂದೆ ನೋಡ್ರಿ ಜಾರ್ತತಿ ಕಾಲು. ದಿಸ್ ಇಸ್ ಅವರ್ ಬ್ರದರ್. ವಾವ್ ವಾವ್, ಶಾಪಿಂಗ್ ಏರಿಯಾ. ಲೈಟ್ ಆನ್ ಆಯಿತು. ಹೀಗಿತ್ತು ಮಾಲ್ ರೋಡು. ನಾವಂತೂ ಏನೂ ಶಾಪಿಂಗ್ ಮಾಡಲಿಲ್ಲ, ಮಾಡೋರೆಲ್ಲ ಮಾಡಿದರು. ಹಾಗೆ ಜಾಸ್ತಿ ಜನ ಶೂಸ್ ತೊಗೊಂಡ್ರು, ಗ್ರಿಪ್ ಶೂಸು. ಮತ್ತು ನಾಳೆ ಎಲ್ಲಾದರೂ ಹೋದ್ರೆ ಬೇಕಾಗುತ್ತಂತ ಈ ಥರ ಬೆಂಚಸ್ ಎಲ್ಲ ಇದ್ವು ಫೋಟೋಶೂಟ್ಗೆ. ಅದಕ್ಕೂ ಎಲ್ಲ ಐಸ್ ಬಿದ್ದುಬಿಟ್ಟಿತ್ತು. ನೈಟ್ ಆದಂಗೆಲ್ಲ ಮಸ್ತಿತ್ತು ಅಲ್ಲಿ ವ್ಯೂವು. ನೋಡಿ, ಇದು ಲೋಕಲ್ ಫುಡ್ಡಲ್ಲಿ ಸಿದ್ದು ಅಂತಾರೆ, ಫೇಮಸ್ ಫುಡ್ಡಲ್ಲಿ. ಮತ್ತು ಅಲ್ಲೆಲ್ಲ ನಮ್ಮಂಗೆ ಹೋದವರು ಟೂರಿಸ್ಟ್ ಎಲ್ಲ ಈ ಥರ ಐಸ್ ಮ್ಯಾನ್ ಮಾಡಿರ್ತಾರೆ. ಇನ್ನು ಇವರು ನಮ್ಮ ಬನ್ನಿ ಬೀಟ್ ಕಿಂಗ್ ಟೀಮ್ ಓನರು. ಅವ್ರ ಜೊತೆ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ ನಾವು. ಅಂದರೆ ಆ್ಯಕ್ಚುಲಿ ಬೆಳಗ್ಗೆನೇ ತೊಗೊಂಡಿದ್ದು ರೂಮಲ್ಲಿ. ಮತ್ತು ರೂಮ್ಗೆ ಹೋಗೋಷ್ಟೊತ್ತಿಗೆ ನೈಟ್ ಆಗಿತ್ತು. ದಾಲು, ಮಶ್ರೂಮ್ ಕರಿ, ಇವತ್ತು ಫಿಶ್ ಇಟ್ಟಿದ್ದಾರೆ, ನಾವೇನು ತಿನ್ನಲ್ಲ. ಇದೇನು ಸ್ವೀಟ್ ಇಟ್ಟಾರ, ಸ್ವೀಟು. ಆಮೇಲೆ ಮೊಸರು, ಚಪಾತಿ, ಮಾಮೂಲು ಹಾಟ್ ವಾಟರ್ ಆ್ಯಂಡ್ ಕೋಲ್ಡ್ ವಾಟರ್. ಇದಿಷ್ಟು ಇವತ್ತಿನ ಡಿನ್ನರ್ ಮಾಡಿ ರೂಮ್ಗೆ ಹೋಗಿ ಹೀಟರ್ ಹಾಕ್ಕೊಂಡು ಮಲ್ಕೊಂಡ್ವಿ. ಆವತ್ತಿನ ದಿನ ಅಂತೂ ಮಸ್ತ್ ಕಳೆದ್ವಿ.
ಭಾರಿ ಚೆನ್ನಾಗಿತ್ತು. ಬಟ್ ಫುಲ್ ಟಯರ್ಡ್ ಆಗಿತ್ತು. ಸೊ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ಡೇ ಏನಾಯಿತು ಏನಿಲ್ಲ ಅಂತ ನೋಡೋಣ. ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು, ಮಸ್ತ್ ಇದೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಇದು ನೋಡಿ, ಸ್ವಲ್ಪ ಹಂಗೆ ಎಲ್ಲರೂ ಸೇರಿ ಗ್ರೂಪ್ ರೀಲ್ಸ್ ಮಾಡ್ಕೊಂಡ್ವಿ. ಅಲ್ಲಿ ಹೋದ್ಮೇಲೆ ಇದು ಫೇಮಸ್ ರೀಲ್ಸ್ ಅಲ್ಲ. ಸೊ ಬೈ ಬಾಯ್, ಟೇಕ್ ಕೇರ್.